ನಾರಾಯಣಗೌಡರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಚರ್ಚೆ ಕೂಡ ಇತ್ತು ದಿನಗಳಿಂದ. ಏನಾಗಿದೆ ಸರ್, ಅದು ಯಾರು ಸಂಪರ್ಕ ಮಾಡಿದ್ರೆ ಏನು? ನೋಡಿ, ಇದುವರೆಗೂ ಅದೇನು ಫೈನಲ್ ಆಗಿಲ್ಲ. ನಾನು ಅದನ್ನು ನಿಮ್ಗೆ ಹೇಳಿದ್ನಲ್ಲ, ಅಂಥದ್ದು ಏನಾರ ಇದ್ದರೆ ನಾನು ಮೊದಲು JDS ಬಿಟ್ಟು BJPಗೆ ಹೋಗೋಕೆ ನಿಮ್ಮ ಗಮನಕ್ಕೆ ತಂದಿದ್ದೆ. ಆಲೋಚನೆ ಇದೆಯಾ ಸರ್? ಈಗ ಯಾರು ಸಂಪರ್ಕ ಮಾಡಿದ್ರೆ ಮಾತಾಡಿದ್ರೆ ಆಹ್ವಾನ ಕೊಟ್ಟಿದ್ದಾರೆ, ಏನು ಕತೆ? ನೋಡಿ, ಕರೆಯೋದಂತೂ ಕರೆದೇ ಕರೀತಾರೆ ಹೈಕಮಾಂಡ್ನಿಂದ. ಯಾಕೆ ಅಂತ ಹೇಳಿದ್ರೆ ನಾನು 3 ಸಾರಿ ಶಾಸಕನಾಗಿದ್ದೀನಿ, ಸಚಿವನಾಗಿದ್ದೆ, ಕರೆದೇ ಕರೀತಾರೆ. ಕರೆದಿದ್ದಾರೆ, ಈಗ ಕರೆದಿದ್ದಾರೆ. ಅಲ್ಲಲ್ಲ, ಆ ರೀತಿ ಭಾವನೆಗಳು ಇದೆ. ಯಾರು ಬಂದರೂ ನೀವು ನೋಡ್ತಾ ಇದ್ದೀರ, ಯಾರು ಬಂದರೂ ನಾವು ವೆಲ್ಕಮ್ ಮಾಡ್ತೀವಿ ಅನ್ನೋ ಒಂದು ಇದಿದೆ. ಇಂಡಿವಿಜುವಲ್ ವೈಯಕ್ತಿಕವಾಗಿ ನಿಮ್ಗೆ ಆಹ್ವಾನ ಇದೆಯಾ ಅಂತ? ಆದ್ರೂ ನಾನು ಅವ್ರಿಗೇನೇನು ಯಾರಿಗೂ ಭೇಟಿ ಆಗಿಲ್ಲ, ಇನ್ನೂ ತೀರ್ಮಾನನೇ ತಗೊಂಡಿಲ್ಲ ನಾನು. ಯಾಕೆಂದರೆ ನಮ್ಮ ಹೈಕಮಾಂಡು ಏನು ನಮಗೆ ಡೈರೆಕ್ಷನನ್ನು ಕೊಡ್ತಾರೆ, ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ತದನಂತರ ನಾನು ಯೋಚನೆ ಮಾಡ್ತೀನಿ. ತಮ್ಮ ಹತ್ರ ಬಂದು ಭೇಟಿ ಮಾಡಿ ನಾನು ತೀರ್ಮಾನ ತೊಗೊಳ್ತೀನಿ ಅಂತ ಹೇಳಿಕ್ಕೆ ಬಯಸ್ತೀನಿ.